ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಟ್ರೇಡ್ ಕಿಂಗ್. ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ನಾವಿವತ್ತು ಕೂಡ ಒಂದು ಚಾರ್ಟ್ ಅನಾಲಿಸಿಸ್ನ ಮಾಡೋಕ್ಕೆ ಬಂದಿದ್ದೀವಿ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. ಸೊ HDFC Q3 ರಿಸಲ್ಟ್ ಬಂದಿದೆ, ರಿಲಯನ್ಸ್ Q3 ರಿಸಲ್ಟ್ ಬಂದಿದೆ, ಎಲ್ಲ ಬ್ಯಾಂಕ್ದು ಆಲ್ಮೋಸ್ಟ್ ಅಲ್ಲೂ Q3 ರಿಸಲ್ಟ್ ಬಂದಿದೆ. ಸೊ ನಮ್ಮ ಮಾರ್ಕೆಟ್ ಬಿಹೇವಿಯರ್ ಹೆಂಗಿರುತ್ತೆ, ಸೊ ಅದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ SEBI ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿ ವಿಡಿಯೋ ಓನ್ಲಿ ಪ್ಯೂರ್ಲಿ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಆಗಿರುತ್ತೆ. ಸೊ ನೀವು ಯಾರಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅಂದರೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ಜಾಯ್ನ್ ಆಗ್ಬೋದು. ಇದು ನಿಫ್ಟಿ 50 ಚಾರ್ಟು. ಈ ನಿಫ್ಟಿ 50 ಚಾರ್ಟಲ್ಲಿ ನಾನು ಸಪೋರ್ಟು ರೆಸಿಸ್ಟೆನ್ಸು ಮತ್ತು ಮೇಜರ್ ಸಪೋರ್ಟು ರೆಸಿಸ್ಟೆನ್ಸ್ ಆಗಿರೋ ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ದೀನಿ. ಸೊ ಈ ಟ್ರೆಂಡ್ ಲೈನ್ನ ಡ್ರಾ ಮಾಡಿರೋದ್ರಲ್ಲಿ ನಾವು ಕೆಲವೊಂದು ಅನಾಲಿಸಿಸ್ನ ಮಾಡ್ಕೋಬೇಕು. ಈ ಅನಾಲಿಸಿಸು ಹೆಂಗೆ ಅಂದರೆ, ಟ್ರೆಂಡ್ ಲೈನು ತುಂಬ ಇಂಪಾರ್ಟೆಂಟು, ಯಾವ ಥರ ಸಪೋರ್ಟು ರೆಸಿಸ್ಟೆನ್ಸ್ ಥರ. ಸೊ ಅದಕ್ಕೆ ಈ ಟ್ರೆಂಡ್ ಲೈನ್ ನಾನು ಹಾಕಿದ್ದೀನಿ. ಆಮೇಲೆ ನಮ್ಮ ನಿಫ್ಟಿ 50ಲಿ ಮೇಜರ್ ಇಂಪ್ಯಾಕ್ಟ್ ಮಾಡೋ ಎರಡು ಸ್ಟಾಕ್ಗಳು ಮೇಜರ್ ಆಗಿರೋದು, ಒಂದು ರಿಲಯನ್ಸು, ಇನ್ನೊಂದು HDFC. ರಿಲಯನ್ಸು ನಮಗೆ ಮಾರ್ಕೆಟ್ ಮುಗ್ದಾದ್ಮೇಲೆ ಫ್ರೈಡೇ ಈವ್ನಿಂಗು ಅದ್ರ Q3 ರಿಸಲ್ಟ್ ಬಂತು. ಮತ್ತು ನಮ್ಮ ರಿಲಯನ್ಸ್ದು ನಿನ್ನೆ ರಿಸಲ್ಟ್ ಬಂದಿದೆ. ಈ ಎರಡೂ ರಿಸಲ್ಟ್ಗಳು ಇಯರ್ ಆನ್ ಇಯರ್ ಒಂದೊಳ್ಳೆ ಪ್ರಾಫಿಟ್ ಮಾಡೈತೆ. ಸೊ ಈ ಇಯರ್ ಆನ್ ಇಯರ್ ಒಂದೊಳ್ಳೆ ಪ್ರಾಫಿಟ್ ಮಾಡಿರೋದ್ರಿಂದ ನಮ್ಮ ನಿಫ್ಟಿ 50ಗೆ ಒಂದು ಸ್ಟ್ರಾಂಗಾಗಿ ಒಂದು ಮೇಕೋಗೋ ಒಂದು ಲೆವೆಲ್ ಸಿಕ್ಕಿದೆ. ಸೊ ಈ ಡಿಪೆಂಡ್ಸ್ ಆನ್ ನಾಳೆ HDFC ಮತ್ತು ರಿಲಯನ್ಸ್ ಈ ಎರಡು ಸ್ಟಾಕ್ಗಳು ಒಂದು ಸ್ಟ್ರಾಂಗಾಗಿ ಒಂದು ರಿಸಲ್ಟ್ನ ಕೊಟ್ಟಿರೋದ್ರಿಂದ ನಾಳೆ ಮಾರ್ಕೆಟು ಪ್ರಾಬಬ್ಲಿ ಕ್ಯಾಪಪ್ ಆಗ್ಬೋದು ಅನ್ನೋದು ನನ್ನ ಒಂದು ವ್ಯೂ, ನನ್ನ ಒಂದು ಇಂಟೆನ್ಷನು. ಸೊ ನಿಮಗೂ ಅದು ಅಬ್ಸರ್ವ್ ಮಾಡಿ ನೋಡಿ, ನಾಳೆ ಬೆಳಗ್ಗೆ ನಾನು ಇನ್ನೂ ಇದ್ರ ಬಗ್ಗೆ ಅಪ್ಡೇಷನ್ನ ಕೊಡ್ತೀನಿ. ಸೊ ಇವಾಗ ನಾವು ನಾಳೆ ಟ್ರೇಡಿಂಗ್ ಪ್ಲ್ಯಾನ್ನ ಯಾವ ರೀತಿ ಮಾಡ್ಕೋಬೇಕು. ಸೊ ಈ ಟ್ರೇಡಿಂಗ್ ಪ್ಲ್ಯಾನಲ್ಲಿ ನಿಮ್ಮ ಪ್ಲ್ಯಾನು ಯಾವ ರೀತಿ ಇರಬೇಕು, ಯಾವುದು ಡಿಮ್ಯಾಂಡು, ಯಾವುದು ಸಪ್ಲೈ ಝೋನು ಇಲ್ಲ ಅಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ನಾಳೆ ಏನಾದರೂ ಮಾರ್ಕೆಟು ಈ ಝೋನಿಂದ ಬಂದು ಈ ಲೆವೆಲಿಗೆ ಬಂದು ಸ್ಟೇಬಲ್ ಆಗಿ ಮತ್ತು ಇಲ್ಲಿಂದ ರೀಟ್ರೇಸ್ಮೆಂಟ್ ತೊಗೊಂಡು ಈ ರೀಟ್ರೇಸ್ಮೆಂಟಿಂದ ಮತ್ತೆ ಈ ಒಂದು ಹೈ ಝೋನ್ನ ಬ್ರೇಕೌಟ್ ಮಾಡಬೇಕಾದ್ರೆ ಇಲ್ಲಿಂದ ಈ ಟ್ರೆಂಡ್ ಲೈನ್ಗೆ ಫಸ್ಟ್ ಟಾರ್ಗೆಟು, ಈ ಒಂದು ರೆಸಿಸ್ಟೆನ್ಸ್ಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೋಬೇಕು. ಸೊ ಆಮೇಲೆ ಈ ಒಂದು ಝೋನ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ ಇದೆ ನೋಡಿ. ಒಂದು ಸತಿ ರಿಜೆಕ್ಷನ್, ಎರಡು ಸತಿ ರಿಜೆಕ್ಷನ್ ಆಯಿತಾ, ಮತ್ತು ನಮ್ಗೆ ಇನ್ನೂ ಜೂಮ್ ಮಾಡ್ತಾ ಹೋದರೆ ಇಲ್ಲೊಂದು, ಇದು ಒಂದಾಯಿತು, ಎರಡು ಸತಿ ರಿಜೆಕ್ಷನ್ ಆಯಿತು. ನಾಳೆ ಮಾರ್ಕೆಟು ಮತ್ತು ಇಲ್ಲಿಗೆ ಬಂದು ಮತ್ತು ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಕೆಳಗೆ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ಮತ್ತೆ ಇಲ್ಲಿಂದನೇ ಸಪೋರ್ಟ್ ತೊಗೊಂಡು ಮೇಕ್ ಹೋಗೋ ಚಾನ್ಸಸ್ಸು ತುಂಬ ಇದೆ. ಕ್ಲಿಯರ್ ಕಟ್ಟಾಗಿ ನಿಮ್ಮ ಟ್ರೇಡ್ ಸೆಟಪ್ನ ನೀವು ಪ್ಲ್ಯಾನ್ ಮಾಡಿ. ಸೊ ಏನಕ್ಕೆ ಅಂದರೆ ನೋಡಿ, ಇಲ್ಲಿಂದ ರಿಜೆಕ್ಷನ್ನು ಡೌನ್ಫಾಲು ಮತ್ತು ಇಲ್ಲಿಂದ ರಿಜೆಕ್ಷನ್ನು ಡೌನ್ಫಾಲು ಆಯಿತಾ, ಎರಡಾಯಿತಾ. ಸೊ ಅದೇ ರೀತಿ ಇಲ್ಲಿಂದ ರಿಜೆಕ್ಷನ್ನು ಡೌನ್ಫಾಲು. ಸೊ ಮಾರ್ಕೆಟ್ ಏನಾದರೂ ನಾಳೆ ಈ ಝೋನ್ನು ಬ್ರೇಕೌಟ್ ಮಾಡಿ ಇಲ್ಲಿಗೆ ಬಂದ್ರೂ ಮತ್ತು ಇಲ್ಲಿಂದ ರಿಜೆಕ್ಷನ್ ಡೌನ್ಫಾಲ್ ಬರುತ್ತೆ. ಸೊ ಅದರ್ವೈಸ್ ಈ ಝೋನ್ ಬ್ರೇಕೌಟ್ ಮಾಡಿದ್ರೂ ಮತ್ತು ಇನ್ನೊಂದು ಈ ಝೋನ್ ಐತಲ್ಲ, ಈ ಝೋನನ್ನು ಬ್ರೇಕೌಟ್ ಮಾಡೋವರೆಗೂ ವೆಯ್ಟ್ ಮಾಡಿ. ಸೊ ಅದಾದಮೇಲೆ ಈ ಝೋನನ್ನು ಬ್ರೇಕೌಟ್ ಮಾಡಿದ್ಮೇಲೆ ನೀವು ಟ್ರೇಡ್ನ ಇಲ್ಲಿಂದ ಇಲ್ಲಿವರೆಗೆ ಪ್ಲ್ಯಾನ್ ಮಾಡ್ಬೋದು. ಸೊ ಅದರ್ವೈಸ್ ಈಸ್ ವೆರಿ ಡಿಫಿಕಲ್ಟ್ ಟು ಮೂವ್ ಮಾರ್ಕೆಟ್ ಇನ್ ಅಪ್ಸೈಡ್. ಓಕೆನಾ. ಸೊ ಇಷ್ಟು ಒಂದು ನಮ್ಮ ಒಂದು ಫ್ಲ್ಯಾಟಿಶ್ ಓಪನ್ ಆದಾಗ ಮಾರ್ಕೆಟ್ ಪ್ಲ್ಯಾನ್ನ ನಾವೇನು ಮಾಡಬೇಕು ಅಂತ ನೋಡಿದ್ವಿ. ಓಕೆನಾ. ಸೊ ಅದೇ ರೀತಿ ಇವಾಗ ಮಾರ್ಕೆಟ್ ಏನಾದರೂ ಫ್ಲ್ಯಾಟಿಶ್ ಓಪನ್ ಆಗಿ ಒಂದು ಪುಟ್ ಸೈಡ್ ಕಡೆ ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ನೋಡಿ. ಮಾರ್ಕೆಟು ಇಲ್ಲಿ ಓಪನ್ ಆಗಿ ಬಂದು ನೋಡಿ, ಇಲ್ಲಿಂದ ಓಪನ್ ಆಗಿ ಬಂದು ನೋಡಿ, ಇಲ್ಲೊಂದು ತೊಗೋತೀನಿ, ಸರಿಯಾಗಿ ಬರ್ತಿಲ್ಲ ನೋಡಿ. ಮಾರ್ಕೆಟು ಇಲ್ಲಿ ಓಪನ್ ಆಯಿತು ಅಂತ ಅಂದ್ಕೊಳ್ಳಿ, ಇಲ್ಲಿ ಓಪನ್ ಆಗಿ ಇಲ್ಲಿವರೆಗೆ ಬರೋಗಂಟೆ ವೆಯ್ಟ್ ಮಾಡಿ, ವೆಯ್ಟ್ ಮಾಡಬೇಡಿ, ಬಂದು ರಿಜೆಕ್ಷನ್ ಕೊಟ್ಟು ಮತ್ತು ಈ ಒಂದು ರಿಜೆಕ್ಷನ್ನು ಈ ಟ್ರೆಂಡ್ ಲೈನ್ನ ರಿಜೆಕ್ಷನ್ ತೊಗೊಂಡು
ಈ ರಿಜೆಕ್ಷನ್ ಈ ಝೋನಿಂದ ಮತ್ತೆ ವಾಪಸ್ ಬರಬೇಕಾದ್ರೆ ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಮಾಲ್ ಸ್ಕ್ಯಾಲ್ಪ್ ಮಾಡ್ತೀನಿ ಅಂದರೆ ಮಾತ್ರ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಏಕೆಂದರೆ ಮತ್ತೆ ಇಲ್ಲಿಂದನೇ ಟಚ್ ಅಪ್ ಕೊಟ್ಟು ಮತ್ತು ಈ ಥರ ಸಣ್ಣ ಪುಟ್ಟ ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಈ ಝೋನ್ನು ಬ್ರೇಕ್ಔಟ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ನಮ್ಮ ಮಾರ್ಕೆಟು ಇಲ್ಲಿವರೆಗೆ ಕೆಳಗೆ ಬೀಳೋ ಚಾನ್ಸಸ್ ಇದೆ. ಸೊ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಸೊ ಏಕೆಂದ್ರಪ್ಪ ಈಗ 26th ರಜಾ ಐತೆ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 6 to 7 days ಇದೆ. ಎಲ್ಲ ಸ್ಟಾಕ್ಸು ಎಕ್ಸ್ಪೈರಿ ಬರುತ್ತೆ, ಮಂತ್ಲಿ ಎಕ್ಸ್ಪೈರಿ ಬರ್ತಿದೆ. ಸೊ ಕೆ ಪ್ರಾಬ್ಲಮ್ಮು 100% ಮೋರ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಆಲ್ಮೋಸ್ಟ್ ಆಲು ನೀವು ಹೋಲ್ಡ್ ಮಾಡಿದ್ರೆ ಜಾಸ್ತಿ ಟೈಮೆಲ್ಲ ಹೋಲ್ಡ್ ಮಾಡಿಬಿಡಿ. ಸೊ ನಿಮ್ಮ ಪ್ರಾಫಿಟ್ಟು ಕೊಡುತ್ತೆ, ಇಲ್ಲ ನೀವು ತೊಗೊಂಡಿರೋ ಒಂದು ಇದಕ್ಕೆ ಬಂದೇ ಬರುತ್ತೆ ಮಾರ್ಕೆಟು. ಸೊ ಆ ಒಂದು ರೇಂಜಲ್ಲಿ ನೀವು ನಿಮ್ಮ ಟ್ರೇಡ್ನ ಎಕ್ಸಿಟ್ ಆಗೋದು ನನ್ನ ಪ್ರಕಾರ ಬೆಸ್ಟು. ಸೊ ಜಾಸ್ತಿ ಟೈಮು ಹೋಲ್ಡ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ನಮಗೆ ಒಂದು ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಮಾರ್ಕೆಟ್ ಮೇಲೆ ಹೋದ್ರೂ ನಿಮ್ಮ ಸ್ಟ್ರೈಕ್ ಪ್ರೈಸು ಮೇಲೆ ಹೋಗ್ತಿರಲ್ಲ. ಸೊ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಬಿಡಿ ನೀವು. ಸೊ ಇಲ್ಲಿ ಸೆಲ್ಲಿಂಗ್ಸ್ ಮಾಡ್ತಾರೆ. ಏನಕ್ಕೆ ಸೆಲ್ಲಿಂಗ್ಸ್ ಮಾಡ್ತಾರೆ ಅಂದರೆ, ಟ್ರಂಪು ಟ್ಯಾರಿಫ್ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಸೊ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಎಕ್ಸಿಟ್ ಆಗಿ ಆಚೆ ಕೂತಿದ್ದಾರೆ. ಸೊ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಗೋಲ್ಡು, ಬಿಟ್ಕಾಯಿನು ಇದ್ರ ಕಡೆ ಮುಖ ಮಾಡಿ ನೋಡ್ತಾ ಇದ್ದಾರೆ. ಸೊ ಅದ್ರ ದೇಶದಿಂದ ನಮ್ಮ ಮಾರ್ಕೆಟು ತುಂಬ ಸೆಲ್ಲಿಂಗ್ ಸೈಡ್ ಬರೋ ಚಾನ್ಸಸ್ಸು ಇದೆ. ಇಲ್ಲಿ ಸೆಲ್ ಮಾಡಿ ಕೂತ್ಕೊಳ್ಳೋರಿಗೆ ಒಂದೊಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ಯಾರೆಲ್ಲ ಒಂದು ಪೊಸಿಷನ್ನ ತೊಗೋತೀರಿ, ಆ ಪೊಸಿಷನ್ನ ಕೇರ್ಫುಲ್ಲಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಎಕ್ಸಿಟ್ ಆಗೋಕ್ಕೆ. ಸೊ ಇದು ಒಂದು ಫ್ಲ್ಯಾಟಿಶ್ ಓಪನ್ ಆದಾಗ ನಾವು ಪ್ಲ್ಯಾನ್ ಮಾಡಿದ್ದಾಯಿತು. ಅದೇ ರೀತಿ ಮಾರ್ಕೆಟ್ ಏನಾದರೂ ಒಂದು ಈ ರೇಂಜಿಗೆ ಬಂದು ನೋಡಪ್ಪ, ಈ ಒಂದು ರೇಂಜಿಗೆ ಬಂದು ನೋಡಿ, ಈ ಒಂದು ರೇಂಜಿಗೆ ಬಂದು ಯಾಕೋ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಈ ಒಂದು ರೇಂಜಿಗೆ ಬಂದು ಈ ಒಂದು ರೇಂಜಲ್ಲಿ ಗ್ಯಾಪ್ ಅಪ್ ಆದರೆ, ಸೊ ಮತ್ತೆ ಇಲ್ಲಿಂದನೇ ಈ ಒಂದು ಝೋನ್ ಐತಲ್ಲ, ಈ ಝೋನಿಂದ ಸಪೋರ್ಟ್ ತೊಗೊಂಡು ಇಲ್ಲಿಗೆ ಹೋಗಿ ಹಿಟ್ ಮಾಡಿ ಮತ್ತೆ ಕೆಳಗೆ ಬರೋ ಚಾನ್ಸಸ್ ಇದೆ. ಗ್ಯಾಪ್ ಡೌನ್ ಆದರೆ, ಇಲ್ಲೇನಾದ್ರು ಒಂದು ಗ್ಯಾಪ್ ಡೌನ್ ಆದರೆ ಮತ್ತೆ ಈ ಒಂದು ಟ್ರೆಂಡ್ ಲೈನ ರೀಟ್ರೇಸ್ಮೆಂಟ್ ಮಾಡಿಕೊಂಡು ಸೊ ಇಲ್ಲಿ ಗಂಟನೂ ಬರೋ ಚಾನ್ಸಸ್ ಇದೆ. ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನನ್ನ ಝೋನಲ್ಲಿ ನೀವು ಕೇಳ್ಬೋದು, ಏನು ಸರ್ ಇಷ್ಟೊಂದು ಝೋನ್ ಇದ್ದಾವೆ ಅಂತ. ನಾನು ಕಂಪ್ಲೀಟಾಗಿ ಆಲ್ಮೋಸ್ಟ್ ಆಲು 10 to 20 ಪಾಯಿಂಟ್ಸು ನಾನು ಮ್ಯಾಕ್ಸಿಮಮ್ ಟಾರ್ಗೆಟ್ ಹಿಡಿತೀನಿ. ಸೊ ಅದ್ರ ಮೇಲೆ ಬಂದರೆ ನಾನು ಸ್ಟಾಪ್ ಲಾಸ್ನ ಟ್ರೇಡ್ ಮಾಡ್ತೀನಿ. ಸೊ ನನ್ನ ಸ್ಕ್ಯಾಲ್ಪಿಲ್ಗೋಸ್ಕರ ನಾನು ಹಾಕ್ಕೊಂಡಿರೋ ಝೋನು. ಸೊ ನಿಮ್ಮ ತಕ್ಕಂತೆ ನಿಮ್ಮ ಝೋನ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಷ್ಟು ನಿಫ್ಟಿ ಪ್ಲ್ಯಾನ್ ಆಯಿತು. ಸೊ ಅದೇ ರೀತಿ ನಮ್ಮ ಇಲ್ಲಿ ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಏನು. ಸೊ ಬ್ಯಾಂಕ್ ನಿಫ್ಟಿಲಿ ನಾನು ಕ್ಲಿಯರ್ ಕಟ್ಟಾಗಿ ಹಾಕ್ಕೊಟ್ಟಿದ್ದೀನಿ ನೋಡಿ. ನೀವು ಅದೇ ಥರ ಕ್ಲಿಯರ್ ಕಟ್ಟಾಗಿ ನೀವು ಝೋನ್ ಬೇಕು ಅಂದರೆ ಝೋನ್ನ ತಗೊಳ್ಳಿ. ನೋಡಿ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ನೋಡಿ, ಈ ಕ್ಯಾಂಡ್ಲು ಒಂದು ಸೆಲ್ಲಿಂಗ್ ಪ್ರೆಷರ್ ತೋರಿಸ್ತಿದೆ, 15 minute ಕ್ಯಾಂಡ್ಲು. ಈ ಒಂದು ಝೋನ್ನ ಬ್ರೇಕ್ಔಟ್ ಮಾಡಿ ಮತ್ತು ರೀಟ್ರೇಸ್ಮೆಂಟ್ ತೊಗೊಂಡು ಈ ಒಂದು ರೀಟ್ರೇಸ್ಮೆಂಟ್ ಮತ್ತು ಬ್ರೇಕ್ಔಟ್ ಮಾಡಬೇಕಾದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು. ಮತ್ತು ಈ ಝೋನ್ ಬ್ರೇಕ್ಔಟ್ ಮಾಡೋದಷ್ಟು ಸುಲಭ ಇಲ್ಲ. ಸೊ ಈ ಝೋನ್ನ ಮೋಸ್ಟ್ಲಿ ಬ್ರೇಕ್ಔಟ್ ಮಾಡ್ಬೋದು, ಇಲ್ಲ ಫೇಕ್ ಬ್ರೇಕ್ಔಟ್ ಕೊಟ್ಟು ಏರ್ಲೋ ಕ್ರಿಯೇಟ್ ಮಾಡಿ ಮತ್ತೆ ಕೆಳಗೆ ಬೀಳ್ಬೋದು. ಮತ್ತೆ ಕೆಳಗೆ ಬಿದ್ದು ಮತ್ತಿಲ್ಲಿಂದನೇ ಒಂದು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಮೇಕ್ ಹೋಗೋ ಚಾನ್ಸಸ್ ಇರುತ್ತೆ. ಒಂದು ಇಲ್ಲಿ ನಿಮ್ಮ ಪ್ರಾಫಿಟ್ನ ಎಕ್ಸಿಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನೊಂದು ನೀವು ಈ ಒಂದು ವ್ಯಾಲ್ಯೂಯಬಲ್ ಝೋನಲ್ಲಿ ನೀವು ಬೈ ಮಾಡಿ ಮತ್ತೆ ಇಲ್ಲಿಗೆ ನಿಮ್ಮ ಪ್ರಾಫಿಟ್ ಬುಕ್ ಮಾಡೋದನ್ನ ನೋಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಬ್ಯಾಂಕ್ ನಿಫ್ಟಿಲಿ. ಸೊ ಝೋನ್ಗಳು ಬೇಕಂದರೆ ಝೋನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಈಗ ಮಾರ್ಕೆಟ್ ಏನಾದರೂ ಕಾಲ್ ಸೈಡ್ ಹೋದಾಗ ನಾವೇನು ಮಾಡಬೇಕು ಅಂತ ನೋಡ್ದೋ, ಅದೇ ರೀತಿ ಮಾರ್ಕೆಟ್ ಏನಾದರೂ ಇಲ್ಲೇನಾದರೂ ನಮ್ಮ ಮಾರ್ಕೆಟು ಇಲ್ಲಿಗೆ ಬಂದು ರಿಟ್ರೇಸ್ಮೆಂಟ್ ತೊಗೊಂಡು ಈ ಒಂದು ರಿಟ್ರೇಸ್ಮೆಂಟ್ ಒಂದು ಟ್ರೆಂಡ್ ಲೈನು ರಿಜೆಕ್ಷನ್ ತೊಗೊಳ್ಳೋ ಟೈಮಲ್ಲಿ ಈ ಒಂದು ಸ್ವಿಂಗ್ ಬ್ರೇಕ್ಔಟ್ ಆಗಬೇಕಾದ್ರೆ ನೋಡಿ, ಕ್ಲಿಯರ್ ಕಟ್ಟಾಗಿ ಈ ಸ್ವಿಂಗ್ ಬ್ರೇಕ್ಔಟ್ ಆಗಬೇಕಾದ್ರೆ ಈ ಒಂದು ಇಲ್ಲಿ ನಿಮ್ಮ ಟ್ರೇಡ್ನ ಎತ್ಕೊಳ್ಳಿ, ಇಲ್ಲಿಗೆ ನಿಮ್ಮ ಟ್ರೇಡ್ನ ಬುಕ್ ಮಾಡ್ಕೊಳ್ಳಿ. ಸೊ ಮತ್ತೆ ಈ ಝೋನನ್ನು ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ಇಲ್ಲಿ ಗಂಟ ಪ್ಲ್ಯಾನ್ ಮಾಡಿ. ಸೊ ಅದರ್ವೈಸ್ ನೋಡಿ ಮಾರ್ಕೆಟು ಒಂದು ಟೈಮು ಫಾಲ್ ಡೌನು, ಬ್ರೇಕ್ಔಟು ಅಪ್ಪು, ಸೆಕೆಂಡ್ ಟೈಮು ಫಾಲ್ ಡೌನು, ಥರ್ಡ್ ಟೈಮು ಫಾಲ್ ಡೌನು, ಫೋರ್ತ್ ಟೈಮು ಫಾಲ್ ಡೌನು, 6th ಟೈಮು ಫಾರ್ವರ್ಡ್ ಡೌನ್ ಸೈಡು. ಸೊ ಬ್ರೇಕಪ್ ಆದರೆ ಮಾತ್ರ ಇಲ್ಲಿ ಬ್ರೇಕಪ್ಪು ಮೇಲೋಯ್ತು. ಅದೇ ರೀತಿ ನಮ್ಮ ಮಾರ್ಕೆಟ್ ಇಲ್ಲಿಗೆ ಬಂದು ಸ್ವಲ್ಪ ಒಂದು ಟೈಮ್ ಪಾಸ್ ಮಾಡುತ್ತೆ. ಈ ಥರ ನಿಮಗೆ ಈ ಕಡೆ ಬ್ರೇಕ್ಔಟ್ ಕೊಟ್ಟು
ಫೇಕ್ ಬ್ರೇಕ್ಔಟ್ ಕೊಟ್ಟು ಮತ್ತೆ ಕೆಳಗೆ ಬೀಳ್ಬೋದು, ಮತ್ತು ಅದರ್ವೈಸ್ ಇಲ್ಲಿ ಫೇಕ್ ಬ್ರೇಕ್ಔಟ್ ಕೊಟ್ಟು ಮತ್ತೆ ಮೇಕ್ ಹೋಗ್ಬೋದು. ಸೊ ಈ ಝೋನಲ್ಲಿ ಒಂದು 15 ಮಿನಿಟ್ ಕ್ಯಾಂಡ್ಲು ಕನ್ಫರ್ಮೇಷನಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಿ. ಸೊ ಆವಾಗಲೇ ನಿಮಗೆ ಬೆಟರ್ ಟ್ರೇಡ್ ಸಿಗೋದು. ಸೊ ಇಲ್ಲಾಂದರೆ ಫೇಕ್ ಬ್ರೇಕ್ಔಟ್ನ ನೀವು ಅನುಭವಿಸ್ಬೇಕಾಗುತ್ತೆ. ಸೊ ಇಷ್ಟು ಒಂದು ಬ್ಯಾಂಕ್ ನಿಫ್ಟಿ ಪ್ಲ್ಯಾನ್ ಆಯಿತು. ಸೊ ಅದೇ ರೀತಿ ಇಲ್ಲಿ ನೋಡಿ, ಒಂದು ಸೆನ್ಸೆಕ್ಸು ನಾನು ಇಲ್ಲಿ ಝೋನ್ನ ಹಾಕ್ಕೊಟ್ಟಿದ್ದೀನಿ, ಕ್ಲಿಯರ್ ಕಟ್ಟಾಗೈತೆ. ಈ ಝೋನ್ನ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಬೇಕಂದರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನೋಡಿ ಈ ಝೋನ್ ಏನಪ್ಪ ಅಂದರೆ, ನೋಡಿ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿಶ್ ಓಪನ್ ಆಗಿ ಬಂದು ರೀಟ್ರೇಸ್ಮೆಂಟ್ ತೊಗೊಂಡು ಈ ಒಂದು ಝೋನ್ ಬ್ರೇಕೌಟಲ್ಲಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟು. ಸೊ ಮತ್ತೆ ನೋಡಿ ಇಲ್ಲಿ ಒಂದು ನಿಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಒಂದು ರಿಜೆಕ್ಷನ್, ಸೆಕೆಂಡ್ ರಿಜೆಕ್ಷನ್, ಥರ್ಡ್ ರಿಜೆಕ್ಷನ್. ಸೊ ರಿಜೆಕ್ಷನ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಮತ್ತೆ ಇಲ್ಲಿ ರಿಜೆಕ್ಷನ್ ಆಗಬೇಕಾದ್ರೆ ಈ 15 ಮಿನಿಟ್ ಕ್ಯಾಂಡಲ್ ಇಟ್ಕೊಂಡು ಈ ಒಂದು ಸ್ವಿಂಗ್ನ ಬ್ರೇಕೌಟ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿಂದವರೆಗೆ ನಿಮ್ಮ ಇಲ್ಲಿಗೆ ಒಂದು ಸೆಲ್ಲಿಂಗ್ ಪ್ಲ್ಯಾನ್ನ ಮಾಡ್ಕೊಂಡು. ಸೊ ಆಪ್ಷನ್ ಬೈ ಮಾಡೋದು ಈ ಮಂತ್ ಎಂಡ್ ಆಗಿರೋದ್ರಿಂದ ತುಂಬ ಒಂದು ಕ್ರಿಟಿಕಲ್ ಐತೆ. ಸೊ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ, ಓಕೆನಾ. ಇಷ್ಟು ಒಂದು ಕಾಲ್ ಸೈಡ್ ಅಂತ ಆಯಿತು. ಸೊ ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ನಾಳೆಗೆ ಇಲ್ಲಿಂದ ಇಲ್ಲಿ ಓಪನ್ ಆಗಿ ಈ ಒಂದು ಮತ್ತೆ ರೀಟ್ರೇಸ್ಮೆಂಟ್ ತೊಗೊಂಡು ಸಿಂಪಲ್ಲಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು 10-20 ಪಾಯಿಂಟು ಕ್ಲಿಯರ್ ಕಟ್ ಸ್ಕ್ಯಾಲ್ಪ್ ಮಾಡ್ಕೋಬೋದು. ಸೊ ಆಮೇಲೆ ಈ ಝೋನ್ ಬ್ರೇಕೌಟ್ ಮಾಡೋದ್ಮೇಲೆ ಮಾತ್ರ ನೀವು ಈ ಒಂದು ಝೋನ್ ಏನೈತೆ ಈ ಒಂದು ಝೋನ್ ಬ್ರೇಕೌಟ್ ಮಾಡಿದ್ಮೇಲೆ ನೀವು ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಅದರ್ವೈಸ್ ಮತ್ತೆ ಇಲ್ಲಿಂದನೇ ಮಾರ್ಕೆಟು ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ಬೋದು. ಸೊ ಕೇರ್ಫುಲ್ಲಾಗಿ ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಷ್ಟು ಈ ಒಂದು ಸೆಟಪ್ ಪ್ಲ್ಯಾನ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಕನ್ನಡಿಗ.